ಅಕ್ಕ ಏನಕ್ಕ ಮ್ಯಾಚಿಂಗ್ ಬಟ್ಟೆ ಹಾಕೊಂಡ್ಬಿಟ್ಟಿದ್ರಿ? ಮ್ಯಾಚಿಂಗು. ಅಕ್ಕ ತಮ್ಮ ಯಾವಾಗ್ಲೂ ಹಂಗೆ ಗಿಲ್ಲಿ, ಹೃದಯಗಳು ಮ್ಯಾಚ್ ಆಗುತ್ತೆ. ಶಿಕಾರಿಪುರಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಅಕ್ಕ. ಬನ್ನಿ, ತುಂಬಾ ಹೊತ್ತಿನಿಂದ ನಿಮ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಫಸ್ಟ್ ನಿಮ್ಮ ಫ್ಯಾನ್ಸ್ ಜೊತೆ ಮಾತಾಡಿ. ಎಲ್ಲ ಚೆನ್ನಾಗಿದ್ದೀರಾ? ಅಣ್ಣ, ಶಿಕಾರಿಪುರಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಇದು ಶಿಕಾರಿಪುರ ಅಲ್ಲ, ಪ್ರೀತಿ ವಿಶ್ವಾಸದಲ್ಲಿ ಇದು ದುಬಾರಿಪುರ ಅಂತ ಹೆಸರಿಡ್ಬೇಕಾಯ್ತು. ಸಖತ್ತು. ಈ ಇಷ್ಟೊಂದು ಜನ, ಇಷ್ಟೊಂದು ಪ್ರೀತಿ ಬಂದ ತಕ್ಷಣ ಸಿಗುತ್ತೆ ಅಂತ ಸತ್ಯವಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಏನ್ರಿ ಈಗ ಕಾವ್ಯ ಅವ್ರು ಮಾತಾಡ್ತಾರೆ, ಮಾತಾಡ್ರಿ ಕಾವ್ಯ. ಅಂದ್ರೆ ನನಗೆ ನೀವು ಮಾತಾಡಕ್ ಮಾತಾಡ್ಬೇಕ, ಅವ್ರು ಮಾತಾಡ್ಬೇಕನ್ನೋದು ನೀವೇ ಹೇಳ್ಬೇಕು ಅನ್ನೋದು ನಿಮ್ಮ ಆಸೆ. ಇಲ್ಲ ಕನಕ, ಅವ್ರು ಮಾತಾಡ್ಲಿ, ಆಮೇಲೆ ನಾವು ಇಲ್ಲ ಇನ್ನೊಂದ್ಸಲಿ ಹೇಳು ಅಕ್ಕ. ಈಗ ನಾನು ಮಾತಾಡ್ಲಾ ಬೇಡವಾ? ಇಲ್ಲ ಹೇಳು, ಕಾವ್ಯ ಮಾತಾಡಿ ಅಂತ. ಮಾತಾಡಿ ಕಾವ್ಯ ಅವರೇ. ಕಾವ್ಯ ಪ್ಲೀಸ್ ಮಾತಾಡಿ. ಎಲ್ಲ ಹೃದಯಗಳನ್ನ ಗೆದ್ದಂತಹ ಕಾವ್ಯ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಸಾಕಷ್ಟು ಇಷ್ಟೊಂದು ಜನ ನೋಡಿ ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ಲರೂ ಪ್ರೀತಿ ನೋಡಿ ಮನ್ಸು ತುಂಬಿ ಬರ್ತಾ ಇದೆ. ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಟು ದ ಎಂಟೈರ್ ಟೀಮ್. ಯಾಕಂದರೆ ಇಷ್ಟು ಜನರು ಪ್ರೀತಿ ಸಿಗ್ತಿದೆಯಲ್ಲ, ತುಂಬ ಖುಷಿ ಆಗ್ತಾ ಇದೆ. ಅದು ನಮ್ಮ ಅನುಶ್ರೀ ಅಕ್ಕ ಆಂಕರಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಇನ್ನೂ ಖುಷಿ ಆಯಿತು. ಯಾಕಂದರೆ ಶಿ ಇಸ್ ಮೈ ಫೇವ್ರೆಟ್. ಥ್ಯಾಂಕ್ ಯು ಕಾವ್ಯ. ನೋಡು, ಅದು ಹ್ಞೂ ಕನಕ, ಅವ್ರ ಫೇವ್ರೆಟ್ ಅಕ್ಕ. ನೀವು ನನ್ನ ಆರ್ಟ್ ಫೇವ್ರೆಟ್ ಕನಕ, ಕಾವ್ಯ ಬರೀ ಫೇವ್ರೆಟ್ ಅಷ್ಟೇ. ಅಕ್ಕ ಗಾಡ್ ಮದರ್. ಓ ಸರಿ, ನಾನು ಗಾಡ್ ಮದರ್ ಕನಕ. ಇಷ್ಟು ದಿನ ನನ್ ಮದುವೆ ಆಗಿಲ್ಲ ಅಂತ ಕೇಳ್ತಾವ್ರು, ನೀನ್ ಹೇಳಾದ್ಮೇಲೆ ಮದರ್ ಯಾವಾಗ ಆಗ್ತೀನಿ ಅಂತ ಕೇಳ್ತಾವ್ರೆ. ಇಲ್ಲ, ಸುಮ್ಮನೆ ನನ್ನೇ ದತ್ತು ತಗೋಬಿಡಿ ಅತ್ತಾಗೆ. ಆಲ್ರೆಡಿ ತಗೋಬಿಟ್ಟಿದ್ನಲ್ಲ. ಈಗ ಇವತ್ತು ಶಿಕಾರಿಪುರಕ್ಕೆ ನೀವಿಬ್ರು ಬಂದಿದ್ದೀರಾ. ನಿಮ್ಮನ್ನ ನೋಡಿ ನಮ್ಮ ನೆಚ್ಚಿನ ಯಡಿಯೂರಪ್ಪ ಸರ್ ಅವ್ರು ಬಹಳ ಸಂತೋಷ ಪಟ್ರು, ರಾಘವೇಂದ್ರ ಸರ್ ಅವ್ರು ಸಂತೋಷ ಪಟ್ರು. ಇಲ್ಲೇ ನಮ್ಮ ವಿಜಯೇಂದ್ರ ಸರ್ ಅವರಿದ್ದಾರೆ. ವಿಜಯೇಂದ್ರ ಸರ್ ನಮ್ಮ ಕನ್ನಡದ ಪ್ರೀತಿಯ ಪ್ರತಿಭೆಗಳು, ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಆಗಮಿಸಿದ್ದಾರೆ. ಶ್ರೀಯುತ ರಾಘವೇಂದ್ರ ಸರ್ ಅವ್ರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಗಿಲ್ಲಿಯವರು ಮಂಡ್ಯ ಜಿಲ್ಲೆಯ ಮಳವಳ್ಳಿಯವರು, ಅದೇ ರೀತಿ ಕಾವ್ಯ ಅವರು ಸನ್ಮಾನ್ಯ BS ಯಡಿಯೂರಪ್ಪನವರು ಜನ್ಮ ಕೊಟ್ಟಿರ್ತಕ್ಕಂಥ ಕೇರ್ಪೇಟೆ ತಾಲೂಕಿನವರು ಕಾವ್ಯ ಅವರು. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಅವರು ಮತ್ತೊಮ್ಮೆ ಶಿಕಾರಿಪುರಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಹಂಗೆ ನಮಗೆ ಸಖತ್ ಖುಷಿ ಆಗೋದು ಏನಂದರೆ, ಯಡಿಯೂರಪ್ಪ ಅವರು ನಮ್ಮ ಮಂಡ್ಯ ಬೂಕುನ್ಕೆರೆ ಅಲ್ಲಿ ಹುಟ್ಟಿ ಇಲ್ಲಿ ಬಂದವರು. ಅದಕ್ಕೆ ನಮಗೂ ನಿಮಗೆಲ್ಲ ಅಭಿನವ ಸಂಬಂಧ ಹೆಂಗೆ ಅಂದರೆ ಹಂಗೆ ಸರ್. ಅಲ್ಲಿಂದ ಇಲ್ಲಿ ಬಂದು ನನಗೆ ಸಖತ್ ಖುಷಿ ಆಗೋದೇನೆಂದರೆ, ವಿಜಯೇಂದ್ರ ಸರ್ ಆಗಿರ್ಬೋದು, ರಾಘವೇಂದ್ರ ಸರ್ ಆಗಿರ್ಬೋದು, ಈ ಕಲಾವಿದರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತ ಮೊನ್ನೆ ಶಿವರಾತ್ರಿ ಇವೆಂಟಲ್ಲಿ ಸಿಕ್ಕಿದಾಗಲೂ ಮಾತಾಡಿಸಿ ಚೆನ್ನಾಗಿ ಇದು ಮಾಡಿದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ, ಒಳ್ಳೇದಾಗಲಿ ನಿಮಗೆ, ಬಡವ್ರ ಮಕ್ಕಳು ಬೆಳೆದ್ರಿ ಅಂತ ಸಖತ್ತು ಪ್ರೋತ್ಸಾಹ ಮಾಡಿ ಖುಷಿ ಇದು ಕೊಟ್ಟರು. ಯಡಿಯೂರಪ್ಪ ಸರ್ ಆಶೀರ್ವಾದ ಮಾಡಿದ್ರು. ಅದೆಲ್ಲ ಆದಮೇಲೆ ಸರ್ ಕರೆದ್ರು, ಹಿಂಗೆ ಸರ್ದು ಹುಟ್ಟುಹಬ್ಬದ ಕಾರ್ಯಕ್ರಮ ಇದೆ ಬರಬೇಕು ಅಂತ. ನಿಮ್ಮಿಂದ ಇಷ್ಟೆಲ್ಲ ಇದೆ ಸರ್. ಇಲ್ಲಿ ಶಿಕಾರಿಪುರದ ಇಷ್ಟೊಂದು ಜನ ನೋಡೋಕೆ, ಇಷ್ಟು ಜನರ ಪ್ರೀತಿ, ಇದನ್ನೆಲ್ಲ ಕಣ್ಣಾರ ನೋಡಿ ಕಣ್ ತುಂಬಿಕೊಳ್ಳೋಕೆ ನೀವು ಕಾರಣ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.